ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಮೋಡಲ್ ವರ್ಬ್ಸ್ನ 7 ಅಡ್ವಾನ್ಸ್ಡ್ ಪಾಯಿಂಟ್ಸ್ನ ಹೇಳ್ಕೊಡ್ತೀನಿ. ಅವನ್ನ ನಾನು ಮೋಡಲ್ ವರ್ಬ್ ಸೀರೀಸ್ನಲ್ಲಿ ಹೇಳಿರಲಿಲ್ಲ, ಯಾಕೆಂದರೆ ನಾನು ಎಲ್ಲ ಮೋಡಲ್ ವರ್ಬ್ಸ್ನ ಬೇಸಿಕ್ ಯೂಸ್ಗಳನ್ನ ಹೇಳಿದ್ದೆ. ಆ್ಯಂಡ್ ಇವತ್ತಿನ ಕ್ಲಾಸ್ನಲ್ಲಿ ಕೆಲವು ಮೋಡಲ್ ವರ್ಬ್ಸ್ಗಳ ಅಡ್ವಾನ್ಸ್ಡ್ ಯೂಸೇಜ್ನ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಅದು ಗೊತ್ತೇ ಇರೋದಿಲ್ಲ ಆ್ಯಂಡ್ ತುಂಬ ಕ್ಲಾಸ್ಗಳನ್ನ ಟೀಚ್ ಮಾಡೋದೇ ಇಲ್ಲ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಈ ಮೋಡಲ್ ವರ್ಬ್ ಸೀರೀಸ್ನ ಎಲ್ಲ ವೀಡಿಯೋಗಳನ್ನ ನೋಡಿರ್ತೀರ ಅವ್ರಿಗೆ ಮಾತ್ರ ಇವತ್ತಿನ ಕ್ಲಾಸ್ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನೋಡಿ, ವಿಲ್ಲನ್ನು ಯೂಸ್ ಮಾಡಿಕೊಂಡು ಜನರಲ್ ಯೂಶುವಲ್ ಆ್ಯಕ್ಷನ್ಸ್ನ ಕೂಡ ಹೇಳ್ಬೋದು. ಪ್ರೆಸೆಂಟ್ ಸಿಂಪಲ್ನಲ್ಲಿ ನಾವು ಜನರಲ್ ಆ್ಯಕ್ಷನ್ಸ್ ಮಾತಾಡ್ತೀವಲ್ವಾ, ಆಗಾಗ ನಡೀತಾ ಇರೋವಂಥ ಆ್ಯಕ್ಷನ್, ರಿಪೀಟೆಡ್ ಆ್ಯಕ್ಷನ್ಸ್, ಬಟ್ ವಿಲ್ಲಿಂದನೂ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಐ ಓನ್ಲಿ ಡ್ರಿಂಕ್ ಟೀ. ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ, ಇದು ನನ್ನ ಯೂಶುವಲ್ ಆ್ಯಕ್ಷನ್. ಇದನ್ನು ಈ ಥರನೂ ಹೇಳ್ಬೋದು, ಐ ವಿಲ್ ಓನ್ಲಿ ಡ್ರಿಂಕ್ ಟೀ ಅಂತ. ಎರಡೂ ಸೇಮ್ ಮೀನಿಂಗ್ನೇ ಕೊಡ್ತಾ ಇದೆ. ಎರಡೂ ಆ್ಯಕ್ಷನ್ಗಳು ಜನರಲಿ ಆಗುವಂಥದ್ದು, ಎರಡೂ ನನ್ನ ಹ್ಯಾಬಿಟ್, ರೈಟ್? ಸೊ ಸೆಕೆಂಡ್ ಸೆಂಟೆನ್ಸ್ ಸಿಂಪಲ್ ಫ್ಯೂಚರ್ನಲ್ಲಿಲ್ಲ, ಬಟ್ ವಿಲ್ಲಿಂದನೂ ಕೂಡ ಜನರಲಿ ನಡೆಯೋ ಆ್ಯಕ್ಷನ್ಗಳನ್ನ ಹೇಳ್ತಾರೆ. ಇದು ಕೂಡ ಕಾಮನ್, ನೀವು ಕೇಳಿರೋದಿಲ್ಲ, ಬಟ್ ನೆನ್ಪಿಟ್ಕೊಳ್ಳಿ, ಇನ್ಮೇಲಿಂದ ನಿಮಗೆ ಇದು ಗೊತ್ತಿರಲಿ, ಈ ಥರನೂ ಯೂಸೇಜ್ನಲ್ಲಿದೆ ಅಂತಾರ. ಆ್ಯಂಡ್ ಇದು ಫ್ಯೂಚರ್ನ ಮೀನಿಂಗ್ ಕೊಡಲ್ವಾ? ಸೊ ಯಾವ ಸಿಚುವೇಷನಲ್ಲಿ ಮಾತಾಡ್ತಿದ್ದೀರಾ, ಅವ್ರು ಏನು ಕೇಳಿದಾಗ ನೀವೇ ಹೇಳ್ತಿದ್ದೀರಾ, ನೀವೇನು ಕೇಳಿದಾಗ ಅವ್ರೇನು ಹೇಳ್ತೀರಾ ಅನ್ನೋದ್ರ ಮೇಲೆ ಆ ಸೆಂಟೆನ್ಸು ಮೀನಿಂಗ್ ಬರುತ್ತೆ, ರೈಟ್? ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ರೆ ಇದೇ ಥರ ಹೇಳಬೇಕಾಯ್ತಂದ್ರೆ ಹೇಳಿ, ಆಗ ಫ್ಯೂಚರ್ ಮೀನಿಂಗ್ ಕೊಡುತ್ತೆ, ರೈಟ್? ಬಟ್ ಇಲ್ಲಿ ಹೇಳ್ತಿರೋ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ, ವಿಲ್ಲಿಂದ ಜನರಲ್ ಆ್ಯಕ್ಷನ್ಸ್ ಕೂಡ ಹೇಳ್ತೀವಿ. ನೆಕ್ಸ್ಟ್, ಸಮ್ ಬರ್ಡ್ಸ್ ಈಟ್ ವರ್ಮ್ಸ್. ಇದೊಂದು ಜನರಲ್ ಟ್ರೂತ್. ಕೆಲವು ಪಕ್ಷಿಗಳು, ಸಮ್ ಬರ್ಡ್ಸ್ ಈಟ್ ವರ್ಮ್ಸ್, ಸಮ್ ಬರ್ಡ್ಸ್ ವಿಲ್ ಈಟ್ ವರ್ಮ್ಸ್ ಅಂತಾನೂ ಹೇಳ್ಬೋದು, ಸೇಮ್ ಮೀನಿಂಗ್. He comes to our house every Sunday. He will come to our house every Sunday. ಎರಡೂ ಸೇಮ್ ಮೀನಿಂಗ್ ಕೊಡ್ತಾ ಇದೆ. Sulfuric acid dissolves most metals. Sulfuric acid will dissolve most metals. ಎರಡೂ ಕೂಡ ಒಂದು ಜನರಲ್ ಟ್ರೂತ್ನ ಹೇಳ್ತಾ ಇದೆ, ರೈಟ್? She sits playing with the dolls for hours. She sits playing ಅಂದರೆ ಅವಳು ಯಾವಾಗಲೂ ಕೂತ್ಕೊಂಡು ಆಡ್ತಾ ಇರ್ತಾಳೆ, ಆ ಥರ ಹೇಳ್ತೀವಿ. ಫಾರ್ ಅವರ್ಸ್ ಅಂದರೆ ಗಂಟೆಗಟ್ಟಲೆ. ಆರ್ she will sit playing with the doll for hours ಅನ್ಬೋದು. ಸೊ ಗೊತ್ತಾಯ್ತಲ್ಲ? ನೆಕ್ಸ್ಟ್, ಮಸ್ಟ್ ಆಸ್ ಅ ನೌನ್. ಮಸ್ಟಿಂದ ನಾವು ಯಾವ ಥರ ಸೆಂಟೆನ್ಸ್ ಮಾಡಬಹುದು ಅನ್ನೋದು ನಿಮ್ಗೆ ಗೊತ್ತಿದೆಯಲ್ಲ. ಆ್ಯಂಡ್ ಈಗ ನಾನು ಹೇಳೋದು ಮಸ್ಟ್ನ ನೌನ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಒಂದು ವಸ್ತುವಿನ, ಒಂದು ವಿಷಯದ ಇಂಪಾರ್ಟೆನ್ಸ್ ಹೇಳ್ತಾ ಇದೀವಿ, ಅದು ತುಂಬ ಇಂಪಾರ್ಟೆಂಟ್, ಇಟ್ಸ್ ಎಸೆನ್ಷಿಯಲ್, ಇಟ್ಸ್ ಹೈಲಿ ರೆಕಮೆಂಡೆಡ್ ಅಂತ ಹೇಳುವಾಗ ಮಸ್ಟ್ನ ನಾವು ಆಸ್ ಅ ನೌನ್ ಆಗಿ ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ದಿಸ್ ಲಾ ಈಸ್ ಅ ಮಸ್ಟ್. ನೋಡಿ, ಮಸ್ಟ್ ಎಲ್ಲಿ ಬಂದಿದೆ, ಯಾವ ಥರ ಪೊಸಿಷನ್ ಆಗ್ತಿದೆ ಅಂದರೆ ದಿಸ್ ಲಾ ಇಸ್ ವೆರಿ ಎಸೆನ್ಷಿಯಲ್, ಇಟ್ ಈಸ್ ನೀಡೆಡ್ ಅಂತ, ರೈಟ್? ರಿಮೆಂಬರ್, ರೆಗ್ಯುಲರ್ ಎಕ್ಸಸೈಸ್ ಈಸ್ ಅ ಮಸ್ಟ್. ಅಂದರೆ ರೆಗ್ಯುಲರ್ ಎಕ್ಸಸೈಸ್ ಬೇಕೇ ಬೇಕು, ಇರಲೇಬೇಕು, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯೂಶಲಿ ನಾವು ಆನ್ ಆದಮೇಲೆ ನೌನ್ ಹಾಕ್ತೀವಿ, ಬಟ್ ಇಲ್ಲಿ ಮಸ್ಟ್ ಹಾಕಿ ಯಾವ ಥರ ಮೀನಿಂಗ್ನ ಚೇಂಜ್ ಮಾಡ್ತಾ ಇದ್ದೀವಿ. ದಿಸ್ ವಿಡಿಯೋ ಈಸ್ ಅ ಮಸ್ಟ್ ಫಾರ್ ಎವ್ರಿ ಒನ್. ಇಫ್ ಯು ಲಿವ್ ಇನ್ ದ US, English is a must. An antivirus software is a must for every computer. And must ಜೊತೆ ಒಂದು ವರ್ಬ್ನ ಸೇರಿಸಿ ಅದನ್ನು ಆ್ಯಸ್ ಅ ಹೋಲ್ ಒಂದು ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ಅ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್. ಎಂಥ ಡೆಸ್ಟಿನೇಷನ್? ಮಸ್ಟ್ ವಿಸಿಟ್ ಡೆಸ್ಟಿನೇಷನ್ ಅಂದರೆ ವಿಸಿಟ್ ಮಾಡಲೇಬೇಕಾದಂಥ ಡೆಸ್ಟಿನೇಷನ್. ಇಲ್ಲಿ ಮಸ್ಟ್ ಹೈಫನ್ ವಿಸಿಟ್ ಅನ್ನೋದು ಸಿಂಗಲ್ ವರ್ಡ್. ಈಗ ಅದು ಅಡ್ಜೆಕ್ಟಿವ್ ಆಗಿ ಮೀನಿಂಗ್ ಕೊಡ್ತಾ ಇದೆ, ರೈಟ್? ನೋಡಿ, ಈ ಥರ ಯೂಸ್ ಮಾಡ್ಬೋದು. ಹಂಪಿ ಈಸ್ ಅ ಮಸ್ಟ್ ವಿಸಿಟ್ ಡೆಸ್ಟಿನೇಷನ್. ಸೊ ಈ ಥರ ಅಡ್ಜೆಕ್ಟಿವ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಆ ಸ್ಮಾರ್ಟ್ ಫೋನ್ ನೌ ಡೇಸ್ ಹ್ಯಾಸ್ ಬಿಕಮ್ ಅ ಮಸ್ಟ್ ಹ್ಯಾವ್ ಥಿಂಗ್. ಇಲ್ಲಿ ನೋಡಿ, ಮಸ್ಟ್ ಹ್ಯಾವ್ ಅಂದರೆ ಇರಲೇಬೇಕಾದಂಥ ವಸ್ತು. ಸ್ಮಾರ್ಟ್ ಫೋನ್ ಏನಾಗೋಗಿದೆ? ಇರಲೇಬೇಕಾದಂಥ ವಸ್ತು ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಆ್ಯಂಡ್ ನೌ ಡೇಸ್ ಅನ್ನೋದನ್ನು ಸೆಪರೇಟ್ ಮಾಡಿ ಬರೀಬಾರ್ದು. ನೌ ಡೇಸ್ ಅನ್ನೋದು ಸಿಂಗಲ್ ವರ್ಡ್. ವಾಟ್ ಅಕಾರ್ಡಿಂಗ್ ಟು ಯು ಇಸ್ ದ ಮಸ್ಟ್ ಹ್ಯಾವ್? ನಿನ್ನ ಪ್ರಕಾರ ಇರಲೇಬೇಕಾದಂಥದ್ದು ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಇಟ್ಸ್ ಅನ್ ಎಂಟರ್ಟೈನಿಂಗ್ ಫಿಲ್ಮ್ ಬಟ್ ಇಟ್ಸ್ ನಾಟ್ ಅ ಮಸ್ಟ್ ಸಿ. ಇದು ಎಂಟರ್ಟೈನಿಂಗ್ ಫಿಲ್ಮ್ ಹೌದು, ಬಟ್ ನೋಡಲೇಬೇಕಾದಂಥದ್ದಲ್ಲ. ನಾಟ್ ಅ ಮಸ್ಟ್ ಸಿ ಫಿಲ್ಮ್ ಬಟ್ ಅನ್ ಎಂಟರ್ಟೈನಿಂಗ್ ಫಿಲ್ಮ್ ಅಂತ ಹೇಳ್ತಾರೆ. ಸೊ ಮಸ್ಟ್ನ ಈ ಥರನೂ ಯೂಸ್ ಮಾಡ್ಕೋಬೋದು, ರೈಟ್? ಗೊತ್ತಾಯ್ತಲ್ಲ? ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೂಲ್ ನೋಡಿ, ಹ್ಯಾವ್ ಟು ಬಿ, ಹ್ಯಾಸ್ ಟು ಬಿನ ಕೂಡ ನಾವು ಯೂಸ್ ಮಾಡ್ಕೋಬೋದು ಇನ್ ದ ಪ್ಲೇಸ್ ಆಫ್ ಮಸ್ಟ್ ಬಿ. ನೆನಪಿದೆಯಾ? ಮಸ್ಟ್ ಬಿ ಅನ್ನೋ ಸ್ಟ್ರಕ್ಚರ್ನಲ್ಲೇ ನಾನು ತುಂಬ ಎಕ್ಸಾಂಪಲ್ನ ಕೊಟ್ಟು ಹೇಳಿದ್ದೆ. ಮಸ್ಟ್ ವಿಡಿಯೋ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ, ನಾನು ಹೇಳದ್ನಲ್ಲ. ಇಲ್ಲಾಂದರೆ ನಿಮ್ಗೆ ಇವತ್ತಿನ ಕ್ಲಾಸ್ ಏನೂ ಅರ್ಥ ಆಗಲ್ಲ. ನೀವು ಮೋಡಲ್ ವರ್ಬ್ ಸೀರೀಸ್ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಯಾರೋ ಬೆಲ್ ರಿಂಗ್ ಮಾಡ್ತಿದ್ದಾರೆ, ಆ ಡೆಲಿವರಿನೇ ಆಗಿರ್ತಾನೆ.
ಇದನ್ನು ನಾವು ಮಸ್ಟ್ ಬಿಯಿಂದ ಹೇಳ್ತೀವಲ್ವಾ. ಸಂಬಡಿ ಈಸ್ ರಿಂಗಿಂಗ್ ದ ಬೆಲ್, ಇಟ್ ಮಸ್ಟ್ ಬಿ ದ ಡೆಲಿವರಿ ಗಾಯ್. ಈ ಎಕ್ಸಾಂಪಲ್ನ ನಾನು ಆ ಕ್ಲಾಸ್ನಲ್ಲಿ ಕೊಟ್ಟಿದ್ದೆ, ಎಕ್ಸ್ಪ್ಲೈನ್ ಮಾಡಿದ್ದೆ. ಇದನ್ನು ನಾವು ಈ ಥರನೂ ಹೇಳ್ಬೋದು, ಇಟ್ ಹ್ಯಾಸ್ ಟು ಬಿ ದ ಡೆಲಿವರಿ ಗಾಯ್ ಅಂತ. ಇಲ್ಲೂ ಕೂಡ ಸೇಮ್ ಮೀನಿಂಗೇ ಕೊಡ್ತಾ ಇದೆ, ಬಟ್ ಇದು ಇನ್ಫಾರ್ಮಲ್ ಸ್ಟೈಲ್. ಇಟ್ ಮಸ್ಟ್ ಬಿನ ಇಟ್ ಹ್ಯಾಸ್ ಟು ಬಿ ಅಂತಾನು ಯೂಸ್ ಮಾಡ್ಬೋದು. ಹ್ಯಾಸ್ ಯಾಕೆ ಬಂತು ಅಂದರೆ ಇಟ್ ಬಂತಲ್ಲ, ಅದಕ್ಕೆ ಹ್ಯಾಸ್ ಟು. ಇಟ್ ಮಸ್ಟ್ ಬಿ ದ ಡೆಲಿವರಿ ಗಾಯ್, ಇಟ್ ಹ್ಯಾಸ್ ಟು ಬಿ ದ ಡೆಲಿವರಿ ಗಾಯ್, ಎರಡೂ ಕೂಡ ಸೇಮ್ ಮೀನಿಂಗ್. ನೀನು ಬೆಳಿಗ್ಗೆಯಿಂದ ಕೆಲಸ ಮಾಡಿದ್ಯಾ, ನೀನು ಸುಸ್ತಾಗಿರಬೇಕು, ಹೋಗಿ ರೆಸ್ಟ್ ತಗೋ ಅಂತೀವಲ್ವಾ. ಯು ಬೀನ್ ವರ್ಕಿಂಗ್ ಸಿನ್ಸ್ ಮಾರ್ನಿಂಗ್, ಯು ಮಸ್ಟ್ ಬಿ ಟಯರ್ಡ್ ಅನ್ಬೋದು. ಆರ್ ಯು ಹ್ಯಾವ್ ಟು ಬಿ ಟಯರ್ಡ್ ಅನ್ಬೋದು. ಯು ಹ್ಯಾವ್ ಟು ಬಿ ಟಯರ್ಡ್ ಅಂದ್ರೂ ಅರ್ಥ ನಿಂಗೆ ಸುಸ್ತಾಗಿರುತ್ತೆ ಅಂತಾನೆ, ರೈಟ್. ನೆಕ್ಸ್ಟ್ ವೀಕ್ ನಿನ್ನ ಮದುವೆನಾ, ನೀನು ಜೋಕ್ ಮಾಡ್ತಿರ್ಬೋದು, ಯು ಮಸ್ಟ್ ಬಿ ಜೋಕಿಂಗ್ ಅಂತೀವಲ್ವಾ. ಸೊ ಅದನ್ನು ಈ ಥರ ಹೇಳ್ಬೋದು, ಯು ಗಾಟ್ ಟು ಬಿ ಜೋಕಿಂಗ್ ಅಂತ. ನೋಡಿ, ಇಲ್ಲೂ ಹ್ಯಾವ್ ಟು ಬಿ ಬಂದಿದೆ, ಬಟ್ ಗಾಟ್ ಅನ್ನೋ ಒಂದು ವರ್ಡ್ ಎಕ್ಸ್ಟ್ರಾ ಬಂದಿದೆ. ಈ ಥರನೂ ಹೇಳೋದು ಕಾಮನ್. ಯು ಹ್ಯಾವ್ ಗಾಟ್ ಟು ಬಿ ಜೋಕಿಂಗ್ ಅಂತೀವಿ. ನಾರ್ಮಲಿ ಯು ಹ್ಯಾವ್ನ ಜಾಯಿಂಟ್ ಮಾಡಿ ಹೇಳ್ತೀವಿ. ಗೆಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ವೀಕ್, ಯು ಗಾಟ್ ಟು ಬಿ ಜೋಕಿಂಗ್ ಅಂತ. ಸೊ ಮಸ್ಟ್ ಬಿ ಬದಲು ಹ್ಯಾಸ್ ಟು ಬಿ, ಹ್ಯಾವ್ ಟು ಬಿ, ಗಾಟ್ ಟು ಬಿ ಅಂತ ಹೇಳೋದು ಅಮೆರಿಕನ್ ಇಂಗ್ಲೀಷ್ನಲ್ಲಿ ತುಂಬ ಕಾಮನ್. ನೀವು ಯಾವುದಾದ್ರು ಫಿಲ್ಮಲ್ಲಿ ಎಲ್ಲಾದರೂ ಶೋಸ್ನಲ್ಲಿ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ಮೇಲಿಂದ ಇದ್ರ ಮೀನಿಂಗ್ ಏನಂತ. ನೆಕ್ಸ್ಟ್ ಒನ್, ಮಸ್ಟ್ಗೆ ಪಾಸ್ಟ್ ಫಾರ್ಮ್ ಇಲ್ಲ. ಓಕೆ, ಐ ಮಸ್ಟ್ ಡೂ ಇಟ್ ನಾವ್. ಇದನ್ನು ನಾವು ಐ ಮಸ್ಟ್ ಡೂ ಇಟ್ ಎಸ್ಟರ್ಡೇ ಅಂತ ಹೇಳಕ್ಕೆ ಬರಲ್ಲ. ಮತ್ತು ಮಸ್ಟ್ನ ಪಾಸ್ಟ್ನಲ್ಲಿ ಈ ಥರ ಮಾಡಬೇಕಾಗಿತ್ತು ಅಂತ ಹೇಳೋದಕ್ಕೆ ಏನು ಹೇಳ್ತೀವಿ? ಆಗ ನಾವು ಹ್ಯಾಡ್ ಟು ಇಂದ ಹೇಳ್ತೀವಿ. ಈಗ ನಿಮಗೆ ಗೊತ್ತಿದೆಯಲ್ಲ, ಐ ಹ್ಯಾವ್ ಟು ಡೂ ಇಟ್, ನಾನು ಇದನ್ನು ಮಾಡಲೇಬೇಕು. ಐ ಹ್ಯಾಡ್ ಟು ಡೂ ಇಟ್, ಮಾಡಲೇಬೇಕಾಗಿತ್ತು. ಸೊ ಇಲ್ಲಿ ನೋಡಿ, ವಿ ಮಸ್ಟ್ ಲೀವ್ ಅರ್ಲಿ ಅಂದರೆ ನಾವು ಬೇಗ ಹೊರಡಲೇಬೇಕು. ಪ್ರೆಸೆಂಟ್ನಲ್ಲಿ ಹೇಳಬೇಕಾದ್ರೂ ಹೇಳಿ, ಫ್ಯೂಚರ್ನ ಒಂದು ಆ್ಯಕ್ಷನ್ಗೆ ಹೇಳೋದಕ್ಕೂ ಹೇಳಿ. ಬಟ್ ಇದನ್ನು ಪಾಸ್ಟ್ನಲ್ಲಿ ಹೇಳಕ್ಕೆ ಬರಲ್ಲ. ಪಾಸ್ಟ್ನಲ್ಲಿ ಹೇಳಬೇಕಂದ್ರೆ ಮಸ್ಟ್ ತೆಗೆದು ಹ್ಯಾಡ್ ಟು ಮುಂದೆ ಬೇಸ್ ವರ್ಬ್ ಹಾಕಬೇಕು. ಹಾಂ, ಬೇಸ್ ವರ್ಬೇ ಹಾಕಬೇಕು, ಲೆಫ್ಟ್ ಅನ್ಬಾರ್ದು. ವಿ ಹ್ಯಾಡ್ ಟು ಲೀವ್ ಅರ್ಲಿ ಅಂದರೆ ನಾವು ಬೇಗ ಹೊರಡಬೇಕಾಗಿತ್ತು, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದೆ ನಿನ್ನೆ ಅವತ್ತು. ಹ್ಯಾವ್ ಟುನ ಪಾಸ್ಟ್ ಟೆನ್ಸ್ ಕೂಡ ಹ್ಯಾಡ್ ಟು, ಮಸ್ಟ್ನ ಪಾಸ್ಟ್ ಟೆನ್ಸ್ ಕೂಡ ಹ್ಯಾಡ್ ಟು. ನೆನಪಿಟ್ಕೊಳ್ಳಿ. ಐ ಮಸ್ಟ್ ಸ್ಟೇ ಹಿಯರ್ ಅಂಟಿಲ್ 6, ನಾನಿವತ್ತು ಇಲ್ಲಿ 6 ಗಂಟೆವರೆಗೂ ಇರಲೇಬೇಕು. ಐ ಹ್ಯಾಡ್ ಟು ಸ್ಟೇ ದೇರ್ ಅಂಟಿಲ್ 6, ನಾನಲ್ಲಿ 6 ಗಂಟೆವರೆಗೂ ಇರಲೇಬೇಕಾಗಿತ್ತು ಅವತ್ತು. ಐ ಮಸ್ಟ್ ಡೂ ದಿಸ್ ಟುಡೇ, ನಾನು ಇವತ್ತು ಇದನ್ನು ಮಾಡಲೇಬೇಕು. ಐ ಹ್ಯಾಡ್ ಟು ಡೂ ದ್ಯಾಟ್ ದಟ್ ಡೇ, ಡೂ ದ್ಯಾಟ್ ದಟ್ ಡೇ ಸಪ್ರೇಟ್. ನಾನು ಅದನ್ನು ಅವತ್ತು ಮಾಡಲೇಬೇಕಾಗಿತ್ತು. ಯು ಮಸ್ಟ್ ಬಿ ಬ್ಯಾಕ್ ಬಿಫೋರ್ 10, ನೀನು 10 ಗಂಟೆ ಒಳಗೆ ಬರಲೇಬೇಕು. ಯು ಹ್ಯಾಡ್ ಟು ಬಿ ಬ್ಯಾಕ್ ಬಿಫೋರ್ 10, ನೀ 10 ಗಂಟೆ ಒಳಗೆ ಬರಲೇಬೇಕಾಗಿತ್ತು, ಯಾಕೆ ಬಂದಿರಲಿಲ್ಲ? ರೈಟ್. ನೆಕ್ಸ್ಟ್, ನಿಮಗೆ ಗೊತ್ತಲ್ಲ ಶುಡ್ ಇಂದ ನಾವು ಏನೇನೆಲ್ಲ ಮಾತಾಡ್ತೀವಿ ಅಂತ. ಮತ್ತೆ ನಾನು ರಿಪೀಟ್ ಮಾಡಲ್ಲ, ಆ ವಿಡಿಯೋ ನೋಡಿದವ್ರಿಗೆ ಮಾತ್ರ ಈಗ ಹೇಳೋದು ಅರ್ಥ ಆಗುತ್ತೆ. ಶುಡ್ ಬದಲಾಗಿ ನಾವು ಆಟ್ ಟು ಅನ್ನೋ ಒಂದು ಫ್ರೇಸ್ನ ಕೂಡ ಯೂಸ್ ಮಾಡ್ಬೋದು. ತುಂಬ ಜನಕ್ಕೆ ನಿಮಗೆ ಗೊತ್ತಿರಲ್ಲ ಅನಿಸುತ್ತೆ, ಆಟ್ ಟು ಅನ್ನೋದು ಕೂಡ ಶುಡ್ ಕೊಡೋ ಮೀನಿಂಗ್ನೇ ಕೊಡುತ್ತೆ. ರೈಟ್, ಬೋತ್ ಆರ್ ಯೂಸ್ ಟು ಟಾಕ್ ಅಬೌಟ್ ಆಬ್ಲಿಗೇಷನ್ ಆ್ಯಂಡ್ ಡ್ಯೂಟಿ. ಅಡ್ವೈಸ್ ಕೊಡೋದಕ್ಕೆ ಅವ್ರ ಅಡ್ವೈಸ್ ತಗೊಳ್ಳೋದಕ್ಕೆ. ಶುಡ್ ಇಂದ ನಾವು ಹೇಗೆ ಮಾತಾಡ್ತೀವೋ ಆಟ್ ಟು ಇಂದಾನೂ ಹೇಳಬಹುದು. ಇಲ್ಲಿ ನೋಡಿ, ವಿ ಶುಡ್ ಲೀವ್ ನಾವ್ ಅನ್ಬೋದು, ವಿ ಆಟ್ ಟು ಲೀವ್ ನಾವ್ ಅಂತಾನೂ ಅನ್ಬೋದು. ರೈಟ್, ಎರಡರ ಮೀನಿಂಗ್ ಕೂಡ ಸೇಮ್. ಆಟ್ ಟು ಅನ್ನೋದು ಫಾರ್ಮಲ್ ಸ್ಟೈಲ್ ಆಯಿತು, ಆ್ಯಂಡ್ ಸ್ವಲ್ಪ ಓಲ್ಡ್ ಸ್ಟೈಲ್ ಕೂಡ ಆಯಿತು. ಯಾರು ಈಗ ಯೂಸ್ ಮಾಡಲ್ಲ, ಬಟ್ ಟೆಕ್ಸ್ಟ್ ಬುಕ್ಗಳಲ್ಲಿ ಇನ್ನೂ ಎಲ್ಲಾದರೂ ನಿಮಗೆ ಕಾಣಿಸುತ್ತೆ. ಎಲ್ಲಾದರೂ ತುಂಬ ಫಾರ್ಮಲ್ ಇಂಗ್ಲೀಷ್ ಮಾತಾಡ್ತಿದ್ದಾರೆ, ಎಲ್ಲಾದರೂ ಫಾರ್ಮಲ್ ಇಂಗ್ಲೀಷ್ ಇದೆ ಅಂದರೆ ಅಲ್ಲಿ ಆಟ್ ಟು ಅಂತ ಇರಬಹುದು. ಅದರ ಅರ್ಥ ಕೂಡ ಶುಡ್, ಅದ್ರ ಮುಂದೆ ಬರೋದು ಬೇಸ್ ವರ್ಬ್ ಆ್ಯಸ್ ಇಟ್ ಈಸ್ ಇರುತ್ತೆ. ಶುಡ್ನ ನಾವು ಹೇಗೆ ಯೂಸ್ ಮಾಡ್ತೀವೋ ಅದೇ ಮೀನಿಂಗ್ನಲ್ಲಿ, ಅದೇ ಕಾಂಟೆಕ್ಸ್ಟ್ನಲ್ಲಿ ಶುಡ್ ಬದಲು ಆಟ್ ಟು ಯೂಸ್ ಮಾಡ್ತೀವಿ. ಯು ಶುಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ಬೋದು, ಆರ್ ಯು ಆಟ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ಬೋದು. ಶುಡ್ ಮುಂದೆ ಟು ಬರಲ್ಲ, ಇಲ್ಲಿ ಬರುತ್ತೆ. ಶಿ ರಿಯಲಿ ಶುಡ್ ಅಪಾಲಜೈಸ್ ಅನ್ಬೋದು, ಶಿ ರಿಯಲಿ ಆಟ್ ಟು ಅಪಾಲಜೈಸ್ ಅನ್ಬೋದು. ಹಿ ಶುಡ್ ಬಿ ಹೋಮ್ ಬೈ 7 o'clock, ಹಿ ಆಟ್ ಟು ಬಿ ಹೋಮ್ ಬೈ 7 o'clock. ಆಟ್ ಹೋಮ್ ಅನ್ಬೋದು, ಹೋಮಿಂದ ಆಟ್ ಬಿಡ್ಬೋದು ಕೂಡ. ಆ್ಯಂಡ್ ನೆಗೆಟಿವ್ ಮಾಡೋವಾಗ, ಕ್ವಶನ್ ಮಾಡೋವಾಗ ಆಟ್ ಟು ಅಷ್ಟು ಕಾಮನ್ ಆಗಿ ಯೂಸ್ ಮಾಡಲ್ಲ, ಶುಡ್ನೇ ಪ್ರಿಫರ್ ಮಾಡ್ತಾರೆ. ವಾಟ್ ಶುಡ್ ವಿ ಡೂ ನಾವ್, ಯು ಶುಡ್ ನಾಟ್ ಸ್ಪೀಕ್ ಟು ಹಿಮ್ ಲೈಕ್ ದ್ಯಾಟ್. ಸೊ ಈ ಥರ ಹೇಳೋವಾಗ ಶುಡ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಇದೇ ಜಾಸ್ತಿ ಕಾಮನ್ ಕ್ವಶನಲ್ಲಿ, ನೆಗೆಟಿವ್ನಲ್ಲಿ. ರೈಟ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೂಲ್ ನೋಡಿ, ಶುಡ್ ಅಂಡ್ ಆಟ್ ಟು ಆರ್ ನಾಟ್ ಯೂಸ್ಡ್ ಟು ಟಾಕ್ ಅಬೌಟ್ ದ ಪಾಸ್ಟ್ ಅಬ್ಲಿಗೇಷನ್. ಈಗ ಶುಡ್ ಅಂಡ್ ಆಟ್ ಟುನ ಪಾಸ್ಟ್ನಲ್ಲಿ ಯೂಸ್ ಮಾಡೋಕ್ಕೆ ಬರಲ್ಲ, ಅದ್ರ ಬದಲು ನಾವು ವಾಸ್ ಸಪೋಸ್ ಟು, ವರ್ ಸಪೋಸ್ ಟುನ ಯೂಸ್ ಮಾಡ್ತೀವಿ. ಯಾವ ಸೆಂಟೆನ್ಸ್ಗಳು ಮಾತಾಡುವಾಗ,
ನಾನು ನಿಮಗೆ ಹೇಳಿದ್ದೆ ನೆನಪಿದೆಯಾ, ಶುಡ್ನ ಒಂದು ಕೇಸ್ನಲ್ಲಿ ನಾವು ನೆಸಸರಿ ಮಾತಾಡೋದಕ್ಕೆ ಡಿಸೈರಬಲ್ ಆ್ಯಕ್ಷನ್, ಯಾವುದು ಇಂಪಾರ್ಟೆಂಟ್ ಆ್ಯಕ್ಷನ್ಸ್ ಇದೆಯೋ ಪ್ರೆಸೆಂಟ್ನಲ್ಲಿ ಅವುಗಳನ್ನ ಶುಡ್ಡಿಂದನೂ ಕೂಡ ಹೇಳ್ಬೋದು. ಶುಡ್ ಕ್ಲಾಸ್ನಲ್ಲಿ ನಾನು ಇದನ್ನೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವುಗಳನ್ನೇ ಪಾಸ್ಟ್ನಲ್ಲಿ ಹೇಳಬೇಕಾಗಿತ್ತು ಅಂದರೆ ಶುಡ್ ಆರ್ ಆಟ್ ಟು ಯಾವುದೂ ಯೂಸ್ ಮಾಡೋಕ್ಕಾಗಲ್ಲ. ಅದ್ರ ಬದಲು ವಾಸ್ ಸಪೋಸ್ ಟು, ವರ್ ಸಪೋಸ್ ಟುನ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಐ ಶುಡ್ ಗೆಟ್ ಬ್ಯಾಕ್ ಟು ವರ್ಕ್ ಇನ್ ಹಾಫ್ ಆನ್ ಅವರ್ ಅಂತ ಹೇಳ್ಬೋದಲ್ವಾ. ಅಂದರೆ ನನಗೆ ಅರ್ಧ ಗಂಟೆಯಲ್ಲಿ ಕೆಲಸಕ್ಕೆ ವಾಪಸ್ ಹೋಗಬೇಕು, ಬೇಗ ಹೇಳು ಅಂತ ಹೇಳ್ತೀವಿ. ನಾನು ಅರ್ಧ ಗಂಟೆನಲ್ಲೇ ಕೆಲಸಕ್ಕೆ ವಾಪಸ್ ಹೋಗಬೇಕಾಗಿತ್ತು ಅಂತ ಹೇಳೋವಾಗ ಈ ಥರ ಹೇಳಬೇಕು, ಐ ವಾಸ್ ಸಪೋಸ್ ಟು ಗೆಟ್ ಬ್ಯಾಕ್ ಟು ವರ್ಕ್ ಇನ್ ಹಾಫ್ ಆನ್ ಅವರ್, ರೈಟ್. ಟುಡೇ ಐ ಶುಡ್ ಕ್ಲೀನ್ ದ ಹೋಲ್ ಹೌಸ್. ಎಸ್ಟರ್ಡೇ ಐ ವಾಸ್ ಸಪೋಸ್ ಟು ಕ್ಲೀನ್ ದ ಹೋಲ್ ಹೌಸ್. ನಿನ್ನೆ ನನ್ನ ಮನೆ ಕ್ಲೀನ್ ಮಾಡಲೇಬೇಕಾಗಿತ್ತು. ಇಟ್ ವಾಸ್ ಇಂಪಾರ್ಟೆಂಟ್ ಟು ಮೀ ಆರ್ ಫಾರ್ ಮೈ ಫ್ಯಾಮಿಲಿ ಟು ಕ್ಲೀನ್ ದ ಹೋಲ್ ಹೌಸ್ ಎಸ್ಟರ್ಡೇ, ರೈಟ್. ಶುಡ್ ಐ ವೇಟ್ ಫಾರ್ ಹರ್ ಟು ಕಮ್ ಬ್ಯಾಕ್? ನಾನು ಅವಳು ಬರೋದಕ್ಕೆ ನಾನು ವೇಟ್ ಮಾಡಬೇಕಾ? ಅವಳು ಬರೋದಕ್ಕೆ ನಾನು ವೇಟ್ ಮಾಡಬೇಕಾಗಿತ್ತಾ? ವಾಸ್ ಐ ಸಪೋಸ್ ಟು ವೇಟ್ ಫಾರ್ ಹರ್? ವಾಟ್ ಶುಡ್ ಐ ಟಾಕ್ ಟು ಹರ್? ನಾನು ಅವಳ ಜೊತೆ ಏನು ಮಾತಾಡಬೇಕು? ನಾನು ಅವಳ ಜೊತೆ ಏನು ಮಾತಾಡಬೇಕಾಗಿತ್ತು? ವಾಟ್ ವಾಸ್ ಐ ಸಪೋಸ್ ಟು ಟಾಕ್ ಟು ಹರ್, ರೈಟ್. ಸಪೋಸ್ ಟು ಮುಂದೆ ಪ್ರೆಸೆಂಟ್ ಸಿಂಪಲ್ಲೇ ಹಾಕಬೇಕು. ಆ್ಯಂಡ್ ಇನ್ನೊಂದು ಲಾಸ್ಟ್ ಕೇಸ್ ನೋಡಿ, ಆಲ್ ದೋ, ಈವನ್ ಇಫ್ ಅಂತ ನಾವು ಸೆಂಟೆನ್ಸ್ ಮಾಡ್ತೀವಿ, ಗೊತ್ತಿದೆ ಅಲ್ವಾ. ಸೊ ಅದೇ ಥರ ಸೆಂಟೆನ್ಸ್ಗಳನ್ನ ಮೇ ಇಂದಾನೂ ಹೇಳ್ಬೋದು ಟು ಸೇ ದಟ್ ಸಮಥಿಂಗ್ ಇಸ್ ಟ್ರೂ ಬಟ್ ದಟ್ ಮೇಕ್ಸ್ ನೋ ಡಿಫರೆನ್ಸ್. ಅರ್ಥ ಆಗಿಲ್ಲವಲ್ಲ, ಇಲ್ಲಿ ನೋಡಿ, ಅವ್ನು ಬುದ್ಧಿವಂತನೇ ಆಗಿರ್ಬೋದು ಆದರೆ ಅವನಿಗೆ ಕಾಮನ್ ಸೆನ್ಸ್ ಇಲ್ಲ. ಸೊ ಈ ಥರ ಸೆಂಟೆನ್ಸ್ನ ನಾವು ಮೇ ಬಿ ಇಂದನೂ ಕೂಡ ಹೇಳ್ಬೋದು. ಹಿ ಮೇ ಬಿ ಇಂಟೆಲಿಜೆಂಟ್ ಬಟ್ ಹಿ ಹ್ಯಾಸಂಟ್ ಗಾಟ್ ಕಾಮನ್ ಸೆನ್ಸ್. ಸೊ ಮೇ ಬಿ ಮುಂದೆ ಅಡ್ಜೆಕ್ಟಿವ್ ಅಥವಾ ನೌನ್ ಬರುತ್ತೆ. ತುಂಬ ಜನ ಮೇ ಮುಂದೆ ಬಿ ಬಿಟ್ಟೇ ಬಿಡ್ತೀರಾ ನೀವು. ನಾನು ಲಾಸ್ಟ್ ವೀಡಿಯೋದಲ್ಲಿ ಇದನ್ನು ಹೇಳ್ಕೊಟ್ಟಿದ್ದೆ, ನೆನಪಿದೆಯಾ? ಇದ್ರ ಮೇಲೆ ಸಪ್ರೇಟ್ ವೀಡಿಯೋನೇ ಮಾಡಿದೆ ಈ ಥರ ಸೆಂಟೆನ್ಸ್ ಸ್ಟ್ರಕ್ಚರ್ ಮೇಲೆ. ಮೇ ಬಿ, ಹಿ ಮೇ ಬಿ ಸಮಥಿಂಗ್, ರೈಟ್. ಹಿ ಮೇ ಇಂಟೆಲಿಜೆಂಟ್ ಅಂತ ಹೆಂಗೆ ಹೇಳಕ್ಕೆ ಬರುತ್ತೆ? ಸೊ ಇದರಿಂದನೇ ಗೊತ್ತಾಗುತ್ತೆ ನೀವು ನನ್ನ ವೀಡಿಯೋನ ಎಷ್ಟು ಕೇರ್ಫುಲ್ ಆಗಿ ನೋಡಿದ್ದೀರಾ ಅಂತ. ಸೊ ನೀವು ಆ ಥರ ವೀಡಿಯೋ ನೋಡಿದ್ರೆ ನಿಮ್ಗೆ ಅದರಿಂದ ಝೀರೋ ಬೆನಿಫಿಟ್ ಸಿಗುತ್ತೆ ಅಷ್ಟೇ. He may not be rich, but he is honest. It may sound strange, but it's true. He may be a little slow, but he isn't stupid. My father may not earn much, but he never borrows money. He may be intelligent, but he doesn't deserve to be a teacher. You may be my boss, but that doesn't mean you can speak to me like that. A brother may not be a friend, but a friend will always be a brother. Right? ಕನ್ಫ್ಯೂಷನ್ ಆಗ್ತಾ ಇದ್ರೆ ವಿಡಿಯೋ ಇನ್ನೊಂದು ಸರಿ ನೋಡಿ. ಆ್ಯಂಡ್ ಮೋಡಲ್ ವರ್ಬ್ಸ್ನಲ್ಲಿ ನೀವು ಯಾವುದಾದ್ರೂ ಒಂದನ್ನು ಮರ್ತೋಗಿದ್ರೆ ಹೋಗಿ ವಾಪಸ್ ಅದನ್ನು ಮತ್ತೆ ಎಲ್ಲ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ, ಆಗ ಅರ್ಥ ಆಗುತ್ತೆ. 2-3 ಸರಿ ನೋಡಿದರೆ ಮಾತ್ರ ಕೆಲವು ಟಾಪಿಕ್ಸ್ ಅರ್ಥ ಆಗುತ್ತೆ. ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. ಸೊ ಈ ವಿಡಿಯೋದಲ್ಲಿ ಏನಾದರೂ ಹೊಸದು ಕಲ್ತಿದ್ದೀರಾ ಅಂತ ಅನಿಸಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.